ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಟು ಕಲ್ಕಿ ಕಂಟೆಂಟ್ ಫ್ಯಾಕ್ಟ್ರಿ. ನಾಮಿನೇಟ್ ಆಗಿರೋ ಅಷ್ಟು ಜನ ಕಂಟೆಸ್ಟೆಂಟ್ಗಳಲ್ಲಿ ಈ ವಾರ ಮನೆಯಿಂದ ಹೊರಗೆ ಹೋಗ್ತಾ ಇರೋರು ಯಾರು? ಮನೆಯಿಂದ ಹೊರಗೆ ಹೋಗ್ತಾ ಇರೋರು ಯಾರು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ, ಮೊದಲಿಗೆ ಇವತ್ತು ರಜತ್ ಅವ್ರನ್ನ ತುಂಬಾ ಚೆನ್ನಾಗೆ ಕ್ಲಾಸ್ ತಗೊಳ್ತಾರೆ ಸುದೀಪ್ ಅವರು. ಏಕೆ ಅಂದ್ರೆ ಧನರಾಜ್ ಅವ್ರ ಜೊತೆಗೆ ಮಾಡಿರ್ತಕ್ಕಂಥ ಜಗಳ ಇರ್ಬೋದು, ಸೊ ಅವ್ರನ್ನ ಒಡೆದಾಕಿ ಕೈ ಕಾಲು ಮುರಿತೀನಿ ಅನ್ನೋ ಒಂದು ರೀತಿನಲ್ಲಿ ಅವರು ಹೇಳಿಕೆ ಕೊಟ್ಟಿರುವಂತಹ ಒಂದು ಕಿಚ್ಚನ ಒಂದು ಕೋಪಕ್ಕೆ ಗುರಿಯಾಗಿರ್ತಾರೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅವ್ರನ್ನ ಕ್ಲಾಸ್ ತಗೊಳ್ತಾರೆ. ಹಾಗೆಯೇ ಈ ವಾರದ ಕ್ಯಾಪ್ಟನ್ಸಿ ವಿಚಾರವಾಗಿ ಗೌತಮಿ ಅವ್ರ ಬಗ್ಗೆ ಮಾತಾಡುವಂತದ್ದಿರ್ಬೋದು. ಮತ್ತೆ ಈ ವಾರದ ಹೊಸ ಕ್ಯಾಪ್ಟನ್ ಗೋಲ್ಡ್ ಸುರೇಶ್ ಅವರ್ ಆಗಿರ್ತಾರೆ. ಸೊ ಆ ಗೋಲ್ಡ್ ಸುರೇಶ್ ಅವರ ಕ್ಯಾಪ್ಟನ್ಸಿಗೆ ಅಭಿನಂದನೆಯನ್ನ ಹೇಳ್ತಾ ಕಿಚ್ಚ ಸುದೀಪ್ ಅವರು ಮಾತನ್ನ ಮುಂದುವರಿಸ್ತಾರೆ. ಕಳಪೆ ಮತ್ತೆ ಉತ್ತಮ ಅನ್ನೋ ಒಂದು ಪ್ರದರ್ಶನದ ವಿಚಾರವಾಗಿ ಕೂಡ ಮಾತಾಡ್ತಾರೆ. ಇದೆಲ್ಲದರ ನಡುವೆ ರಜತ್ ಹಾಗೂ ಧನರಾಜ್ ಅವರ ಮಧ್ಯದಲ್ಲಿನ ಕೋಪಕ್ಕೆ ಕಾರಣ ಆದಂತಹ ಒಂದು ಸನ್ನಿವೇಶಕ್ಕೆ ವಿವರಣೆ ನೀಡ್ತಾ ರಜತ್ ಅವ್ರಿಗೆ ವಾರ್ನಿಂಗ್ ಕೂಡ ಕೊಡ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಬಂದು ಎಲ್ಲರ ಪರ್ಫಾರ್ಮೆನ್ಸ್ ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಕಳೆದ 2 ವಾರಗಳಲ್ಲಿ ನೋಡಿದ ಹಾಗೆ ಐಶ್ವರ್ಯ ಮತ್ತೆ ಶಶಿರ್ ಅವರು ಬಾಟಮ್ 2 ನಲ್ಲಿ ಇದ್ರು. ಅದಾದ್ಮೇಲೆ ಹೋದ ವಾರ ಬಂದು ಚೈತ್ರ ಮತ್ತೆ ಐಶ್ವರ್ಯ ಅವರು ಬಾಟಮ್ 2 ನಲ್ಲಿ ಇರ್ತಾರೆ. ಐಶ್ವರ್ಯ ಅವರು ಬೈ ಲಕಿಲಿ ಈ ವಾರ ನಾಮಿನೇಟ್ ಆಗಿರೋದಿಲ್ಲ. ಸೊ ಬಾಕಿ ಉಳಿದಂತ ನಾಮಿನೇಟ್ ಅಲ್ಲಿ ಇರುವಂತಹ ಸದಸ್ಯರುಗಳಲ್ಲಿ ಈ ವಾರ ಮನೆಯಿಂದ ಹೊರಗೆ ಹೋಗುವಂತ ಕಂಟೆಸ್ಟೆಂಟ್ ಚೈತ್ರ ಅವರಾಗಿರ್ತಾರೆ. ಯಾಕೆ ಚೈತ್ರ ಅವರು ಅಂತ ಅಂದ್ರೆ ಅವರ ಹೊರಗೆ ಹೋಗಿ ಬಂದ ಆದ ನಂತರ ಅವರ ಒಂದು ನಡವಳಿಕೆಗಳು ಚೇಂಜ್ ಆಗಿರುತ್ತೆ. ಅದಾದ ನಂತರ ಸೀಕ್ರೆಟ್ ರೂಮ್ ನಲ್ಲಿ ಇದ್ದು ಅವರು ಮತ್ತೆ ಮನೆ ಒಳಗಡೆ ಪ್ರವೇಶ ಆದ ನಂತರ ನಾಮಿನೇಟ್ ಆಗಿ ಅದಾದ್ಮೇಲೆ ಕ್ಯಾಪ್ಟನ್ಸಿ ಓಟದಿಂದ ಅವರು ಹೊರಗಿಟ್ಟು ಅವರ ಒಂದು ಆಟ ಅಷ್ಟಾಗಿ ಇರ್ಲಿಲ್ಲ. ಬರೀ ಕಿರ್ಚಾಟ ಅನ್ನೋದೊಂದು ಬಿಟ್ರೆ ಮನೆಯಲ್ಲಿ ಬೇರೆ ಏನು ಇರ್ಲಿಲ್ಲ. ಅದೊಂದೇ ಅಂತಲ್ಲ, ಅವರ ಉಳಿವಿಗಾಗಿ ಅವರು ಸಾಕಷ್ಟು ಡ್ರಾಮಾಗಳನ್ನ ಮಾಡಿಕೊಂಡು ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳುವಂತ ಒಂದು ರೀತಿನಲ್ಲಿ ಪ್ಲಾನ್ ನ ಮಾಡ್ತಿದ್ರು. ಏಕೆಂದ್ರೆ ಅಳೋದಾಗಿರ್ಬೋದು, ಆ ರೀತಿ ಒಂದು ಸಿಂಪತಿಗಳನ್ನೆಲ್ಲ ಗಿಟ್ಟಿಸ್ಕೊಳ್ತಾ ಇದ್ರು. ಸೊ ಹಾಗಾಗಿ ಈ ವಾರ ಮನೆಯಿಂದ ಹೊರಗೆ ಹೋಗ್ತಾ ಇರೋ ಕಂಟೆಸ್ಟೆಂಟ್ ಬೇರೆ ಯಾರು ಅಲ್ಲ, ಚೈತ್ರ ಅವರು. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಹ್ಯಾವ್ ಅ ಹ್ಯಾಪಿ ವೀಕೆಂಡ್.